ಹೇಗೋ ನಾವೇನು ನಾವೆಷ್ಟು ಇದನ್ನು ಪ್ರಪಂಚ ಮುಖಕ್ಕೆ ತೋರ್ಪಡಿಸಿದ್ದೇವೆ. ಸತ್ಯ. ಹೇಗೆ ದಿಗ್ವಿಜಯದ ಮುಖೇನ ಕೀಚಕ ವಿಜಯ ಒಂದಾಗಿ ಹೋದಲ್ಲಿ ಅವರು ಈವರೆಗೂ ಆಗಲಿಲ್ಲ ಅಪಜಯ. ಅಂದ್ರೆ ನಿನ್ನನ್ನು ಬಿಟ್ಟು ಹೋದ್ರೆ ನಮಗೆ ವಿಜಯವೇ ಇಲ್ಲ. ಅದೆಲ್ಲ ಮಾತಿಗೆ ಹೇಳಿದ್ದಪ್ಪ. ಅಲ್ಲ, ನನ್ನ ಒಟ್ಟಿಗೆ ನೀನು ಇದ್ದದ್ದು ಹೌದು, ಸತ್ಯ ಅಲ್ಲ ಅಂತಲ್ಲ. ನಾನೆಲ್ಲೂ ನಿನ್ನನ್ನು ಬಿಟ್ಟು ಹೋದವನಲ್ಲ. ಏ ವಿಜಯ, ಗೆಳೆಯ, ತ್ರಿಗರ್ತರನ್ನು ಪಕ್ಕು ಮಾಡಿದರು. ನಿಜ. ನಮ್ಮ ವಿಜಯ ಧ್ವಜವನ್ನು ಮುಗಿಲ ಹತ್ತರಕ್ಕೆ ಹಾರಿಸಿದ್ದೇವೆ. ಸತ್ಯ. ಇದ್ದಾರ 100 ಆನೆ ಹೆಣ್ಣಾನೆ ಬಲವುಳ್ಳವ ಈ ಕೀಚಕ. ನಿಜ. ಹಾಗಾಗಿ ಕೀಚಕ ಇರುವುದರಿಂದಲೇ ಈ ಮತ್ಸ್ಯನಗರ ಸುಭದ್ರವಾಗಿದೆ. ಹೌದು. ಚಕ್ರವರ್ತಿ ಪೀಠವು ಈ ಕಡೆಗೆ ಕಣ್ಣೆತ್ತಿ ನೋಡಲಿಕ್ಕಿಲ್ಲ. ಸೌಭಾಗ್ಯದಿಂದ ನಡೆಯುವರೆ ಕಾರಣ ನೀನು. ಅವರಿಗೂ ಒಂದು ಭಯ. ನಿಜ. ಇರುವುದಿದ್ರೆ ಒಬ್ಬನೇ ಒಬ್ಬ. 500 ಗಂಡಾನೆ ಬಲವುಳ್ಳಂತ ಭೀಮಸೇನ ಮಾತ್ರ. ನಿಜ. ಅವ ಒಬ್ಬ ನನ್ನನ್ನು ಮಿಕ್ಕಿದವ ಅನ್ನುವುದನ್ನು ಬಿಟ್ಟರೆ ಸತ್ಯ ಮತ್ತೆ ಯಾರೂ ಇಲ್ಲ. ಲೆಕ್ಕಕ್ಕೆ ಅಲ್ಲ. ನಮ್ಮ ಗುರುಗಳು ಒಬ್ಬರೇ ಒಬ್ಬರು. ಯಾರಾದ್ರು? ನನಗೂ ಅವರೇ, ಆ ಭೀಮನಿಗೂ ಅವರೇ. ಅವರೇ. ಅವರು ಯಾರು? ಅವರು ಬಲರಾಮ. ನಿಜ. ಏ ವಿಜಯ, ಗೆಳೆಯ, ಈ ಹೊತ್ತು ನಿನ್ನನ್ನು ಕರೆದದ್ದು ಯಾಕೆ ಗೊತ್ತಾ? ಗೊತ್ತಾಗಲಿ. ಗೊತ್ತಾಗಲಿಲ್ವ? ಒಂದು ದಿನ ಸೊಬಗೆ ಒಂದು ದಿನ ಸೊಬಗಿಂದ ಒಂದು ದಿನ ಸೊಬಗಿಂದ ಒಂದು ದಿನ ಸೊಬಗಿಂದ 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 ತನ್ನಯ ಮುಂದಿರುವ ಪರಮಟ್ಟು ತನ್ನಯ ಮುಂದಿರವ ಪರಮಟ್ಟು ಪರಮಟ್ಟು ತನ್ನಯ ಮಂದಿರವ ಪರಮಟ್ಟು ನನ್ನ ಮತದಿಂದ ಅಲಂಕಾರ ಹೇಗೆ? ಗೆಳೆಯ, ಇದು ತಲೆಗೆ ಕಟ್ಟಿದ ಮುಂಡಾಸ ಅಲ್ಲ, ಮತ್ತೆ ತಲೆಯ ಮೇಲೆ ಹುಟ್ಟಿರುವ ಮುಂಡಾಸವೋ ಎಂಬಂತೆ ಭಾಸವಾಗ. ನಿಜವಾಗಿ ತಲೆಗೆ ಮುಂಡಾಸ ಕಟ್ಟುವುದು ಹೀಗೆ. ಕೆಲವರೆಲ್ಲ ತಲೆಗೆ ಮುಂಡಾಸ ಕಟ್ಟುವುದಲ್ಲ, ಮುಂಡಾಸಕ್ಕೆ ತಲೆ ಹೆಚ್ಚು. ಗೆಳೆಯ, ನಿನ್ನ ಮುಖದ ಅಲಂಕಾರ ಹೆಚ್ಚಿಸುವುದಕ್ಕೆ ಒಂದು ಮೀಸೆ ಸಾಕು, ಒಂದು ಮೀಸೆ ಸಾಕು. ಒಂದೇ ಮೀಸೆಯ? ಮತ್ತೊಂದು ಕಡೆ ಇಲ್ವಾ? ಹಾಗಲ್ಲ, ಮೀಸೆ ಒಂದು ಸಾಕು. ಹಾಗೆ ಪುರುಷರ ಪೌರುಷದ ಪತಾಕೆಯೋ ಎಂಬಂತೆ ಆಗ ಮುಖದ ಸೌಂದರ್ಯವನ್ನು ಹೆಚ್ಚಿಸ್ತಾ ಉಂಟು. ಆಹಾ, ಎದೆಯಾರ ಎದೆಗೆ ಕಟ್ಟಿದ್ದೀಯೇ? ಮತ್ತೆ ಬೆನ್ನಿ ಕಟ್ಬೇಕಿತ್ತ? ಅಲ್ಲ, ಕೆಲವರು ಕಟ್ತಾರೆ, ನೀನು ಹಾಗೆ ಮಾಡ್ಲಿಲ್ಲ. ಭುಜಕೀರ್ತಿ, ನಿನ್ನ ಭುಜವನ್ನು ಅಲಂಕರಿಸಿದ್ದಕ್ಕಾಗಿ ಅದಕ್ಕೆ ಆ ಹೆಸರು ಬಂದಿದ್ದು, ಭುಜಕೀರ್ತಿ. ವೀರಗಾಸೆ, ನಿನ್ನ ಎದೆಯಲ್ಲಿ ನಿನ್ನ ಎದುರಿಗೆ ಬಂದ 8ನೇ ಬಂಧನ ಎದೆಯು ಒಮ್ಮೆ
ಚಲ್ಲು ಅಂತ ಹೆದರಬೇಕು ಆ ವೀರಗಾಸಿ ನೋಡಿದ್ರೆ. ಆ ಪೀತಾಂಬರ ಹೇಗ ಬೇರೆ ಬೆಳಕೆ ಬೇಡ, ಹಾ ಅದರಲ್ಲಿರುವಂತ ಹಾ. ಆ ಮಿರಿ 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 ಮಿಂಚುವ ಬೆಳಕಿಗೆ ಹಾ ನಮಗೆ ಬೆಳಕು ಸಾಕು ಎಂಬಂತೆ. ಸೂರ್ಯ ಚಂದ್ರನ ಬೇಡ. ಆಹಾ. ಹಾ ಈ ಶೃಂಗಾರ, ಹಾ ಈ ಸೊಬಗು, ಹಾ ಈ ಸಂಭ್ರಮ ಹಾ ಯಾಕೆ ಅಚುಕತ್ತೆ? ವಿಜಯ, ಜಯ ಏ ವಿಜಯ, ಜಯ. ಕೆಲವು ತಿಂಗಳು ಕಳೆದು ಹೋಯಿತು. ನಮ್ಮ ಅಕ್ಕನ ಮನೆಗೆ ಹೋಗಲಿ. ಹಾ, ದೇಶ ದಿಗ್ವಿಜಯಕ್ಕಾಗಿ ಹೊರಟು ನಿಂತಾಗ ಹಾ ನಿನ್ನ ಅಕ್ಕನ ಪಾದವನ್ನ ಮುಟ್ಟಿ ಮುಖವನ್ನ ನೋಡಿ ನಮಸ್ಕರಿಸಿ ಹೊರಟವರು. ಹೌದು, ವರ್ಷದಲ್ಲಿ ಹಾ. ಕೆಲವು ತಿಂಗಳು ಹ್ಮ್. ನಾವು ಅಕ್ಕನ ಮನೆಯಲ್ಲಿಯೇ ಬಿಡಾರ ಬಿಡುವುದಲ್ವೇನು? ಹೌದು, ನೆನಪು ಮಾಡಬೇಡವು. ಯಾಕೆ ನಿನಗೊಬ್ಬನಿಗೆ ಗೊತ್ತು. ನಿಜ ನಿಜ. ಅಕ್ಕನ ಮನೆಯ ಕೆಲಸಕ್ಕೆ ಬರುವಂತಹ ಕೆಲವು ಕಾಲ ಕಳೆದು ಹೋಗಿರುವುದರಿಂದ ಹೋಗುದ್ರಿಂದ ಎಂತೆಂತ ಹೊಸ 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 ಮುಖಗಳ ಸೇರ್ಪಡೆಯಾಗಿದೆಯೋ ಏನು. ಹೌದು, ನೆನಪು ಮಾಡ್ಕೊಂಡ್ರೆ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ. ಆ ಹೊಸ ಮುಖದ ಆಕರ್ಷಣೆಯನ್ನು ನಾವು ಹೊಂದಬೇಕು ಅಂತಾದ್ರೆ ಆದ್ರೆ ಅಲಂಕಾರ ಬೇಕೇ ಬೇಕಲ್ಲ. ಹೆಣ್ಣು ಮಕ್ಕಳು ಒಲಿಯುವುದೇ ಶೃಂಗಾರಕ್ಕೆ, ಹೌದು, ಬಿಟ್ರೆ ಬಂಗಾರಕ್ಕೆ. ಆ ಎರಡಕ್ಕೂ ನಮಗೆ ಕೊರತೆ ಉಂಟಾ? ಅಯ್ಯಪ್ಪ, ನಾವು ಕೊಟ್ರೆ ಬೇರೆಯವರಿಗೆ ಉಂಟು. ಆ, ಆದ್ದರಿಂದಲೇ ಈ ಅಲಂಕಾರ. ಆದ್ರೂ ಒಂದು, ಹಾ ಈ ಶೃಂಗಾರಕ್ಕೂ ಹಾ ಈ ಬಂಗಾರಕ್ಕೂ ಈ ಸಂಭ್ರಮಕ್ಕೂ ಈ ನುಡಿಗೂ ಒಂದು ನಡೆ ಅಂತ ಬೇಕಲ್ಲ. ಅದ ಗಜಾನೆ ಮಾರ್ಗದಲ್ಲಿ ರಭಸದಿಂದ ಸಾಗುವಾಗ ಹೆಮ್ಮರಗಳನ್ನೆಲ್ಲ ಮುರಿದು 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 ಏನು ಕಾಲು ಈ ಮಟ್ಟಿಗೆ ನಾನು ಅಭಿನಯ ಮಾಡಿದ್ದು ಹೆಮ್ಮರಗಳನ್ನ ಅಷ್ಟು ಬೇಗ ಆಯ್ತಾ? ಅಲ್ವಾ, ಹಾ, ಸುಂಡಿಲಿಗಳನ್ನೆಲ್ಲ ಹೆಮ್ಮರವನ್ನು ಮುರಿದು ಮುರಿದು ಹಾಕೋದು. ಹೌದು. ನಾನು ಕಾಲಿನಿಂದನೇ ಮುರಿದು ಮುರಿದು ಹಾಕಿದ ಅಭಿನಯ ತೋರಿಸಿ. ಅಂದ್ರೆ ನಿನಗೆ ಕೈ ಅಭಿನಯ ಇಲ್ಲ, ಕಾಲ ಅಭಿನಯ. ಅಲ್ಲ, ಅದೇ ಸ್ವಲ್ಪ ಸುಪುಷ್ಟವಾಗಿದೆ ಬಿಡು. ಕೆಲವೊಂದು ಅಂಗಾಂಗಕ್ಕೆ ಕೆಲವೊಂದು ಅಂಗಾಂಗದ ಅಭಿನಯವೇ ಸೂಕ್ತ. ಅಲ್ಲ, ನಿನಗೆ ಬಂತು ಅದೇ ಸೂಕ್ತ. ತೈ ತೈ ತತ್ತಿನ ಧಾಮ್ ತತ್ತಿನ ತಾತೈ ತತ್ತಿನ ಧಾಮ್ ತತ್ತಿನ ತಾದಿಂ ತಾತೈ ತಾದಿಂ ತಾತೈ ತಾದಿಂ ತಾತೈ
ನೇರವಾಗಿ ಹೌದು ಹೌದು ಅಕ್ಕನ ಸಭೆಯನ್ನು ಪ್ರವೇಶ ಮಾಡಿದ್ದೇವೆ. ಸತ್ಯ. ನೋಡು ಎಷ್ಟು ಜನ ಅಕ್ಕನ ಸಭೆಯಲ್ಲಿ ನೆರೆದಿದ್ದಾರೆ. ನೆರೆದವರಿದ್ದಾರೆ, ಅಕ್ಕನ ಸಭೆಯಲ್ಲಿ ನೆರೆದವರಿದ್ದಾರೆ. ಎಂತದ್ದಾ? ಏನದು? ಹಾಗಂದ್ರೆ ಏನು? ಅಂದ್ರೆ ಎಷ್ಟು ಜನ ನೆರೆದಿದ್ದಾರೆ ಅಂತ ಹೇಳಿದ್ರೆ ನೀನು ನೆರೆದವರಿದ್ದಾರೆ. ನೆರೆದವರು ಹಾಗೆ ಹೇಳುವರೆ ಕಾರಣ ಉಂಟು. ನಮಗೆ ತೊಂದರೆ ಕೊಡುವಂತ ಮುದುಕರೂ ಇಲ್ಲ, ಉಪದ್ರ ಕೊಡುವಂತ ಮಕ್ಕಳೂ ಇಲ್ಲ, ಎಲ್ಲ ಮಧ್ಯ ವಯಸ್ಸಿನವರು. ಹಾಗಾಗಿ ಸಭೆಯಲ್ಲಿ ಇದ್ದಾರೆ. ವಿಜಯ ನೋಡ ನೋಡ, ಎಲ್ಲ ನೋಡಬೇಕು, ನೂರಾರು ಕಣ್ಣು ಹೌದು ಈ ಕೀಚಕನನ್ನೇ ನೆಟ್ಟ ದೃಷ್ಟಿಯಿಂದ ನೋಡ್ತಾ ಇದೆ. ಅಲ್ಲೇ ಮಧ್ಯ ಮಧ್ಯ 10 ಕಣ್ಣು ಈ ವಿಜಯನನ್ನೇ ನೋಡ್ತಾ ಇದ್ದಾರೆ. ವಿಜಯ ಗೆಳೆಯ, ಯಾಕೆ ಯಾಕೆ ಈ ಕೀಚಕನಿಗೆ ಇನ್ನೂ ಮದುವೆ ಆಗ್ಲಿಲ್ಲ ಅನ್ನೋದು ಅವರಿಗೆಲ್ಲ ಗೊತ್ತು. ಈ ವಿಜಯ ಇನ್ನು ಬಾಕಿ ಇದ್ದಾನೆ ಅಂತ ಅವರಿಗೆಲ್ಲ ಗೆಳೆಯ ಅವರೆಲ್ಲ ನೋಡಿದ್ರು, ನಾವು ಅವರನ್ನ ಹಾಗೆಲ್ಲ ನೋಡುವರ? ನಾವು ಎಲ್ಲಿ ನೋಡುವ? ಯಾವಾಗ ನೋಡಬೇಕು ಆವಾಗಲೇ ನೋಡುವ. ಯಾರನ್ನು? ನಾವು ಮೊದಲು ಬಂದಿದ್ದು ಯಾಕೆ? ಅಕ್ಕನನ್ನು ನೋಡುವುದಕ್ಕೆ. ಉದ್ದೇಶ ಏನೇ ಇರ್ಲಿ, ಎಲ್ಲಿ ಅಕ್ಕನಿಗೆ ಆ ಭಾವನೆ ಬರಬೇಕಲ್ಲ. ಉದ್ದೇಶ ಯಾವ್ದಿದ್ರು ಸಂಪ್ರದಾಯ ಬಿಡಬಾರ್ದು. ಎಲ್ಲಿದ್ದಾನೆ? ನೋಡ್ತೇನೆ. ವಿಜಯ ತರುಣಿಯರ ಮಧ್ಯದ ತರುಣಿಯರ ಮಧ್ಯದಲ್ಲಿ ಕುಳಿತೀಗ ತರುಣಿಯರ ಮಧ್ಯದಲ್ಲಿ ಕುಳಿತೀಗ ತರುಣಿಯರ ಮಧ್ಯದಲ್ಲಿ ಕುಳಿತೀಗ ಹಿರಿಯಳನು ಎರಗಲು ಹಿರಿಯಳನು ಕಣ್ಣೆರಗಲು ಎರಗಲು ಹಿರವನ್ಯಾಗೂತ ಒಪ್ಪಿ ಮೋದಿಸಿ ಹರುಷದಿ ನಮೋ ನಮಃ. ತಮ್ಮ ಬಂದೆ ಕುಳಿರು ಬಾಬಾ ತಮ್ಮ ಬಂದೆ ಕುಳಿರು ಬಾಬಾ ತಮ್ಮ ಬಂದೆ ಕುಳಿರು ಬಾಬಾ ನಮ್ಮ ಭಾಗ್ಯದ ಖಣಿಯ ಬಾಬಾ ನಮ್ಮ ಭಾಗ್ಯದ ಕಣಿಯ ಬಾಬಾ ನಮ್ಮ ಭಾಗ್ಯದ ಕಣಿಯ ಬಾಬಾ ಎನ್ನುತ್ತಲಂದು ಬಾಬಾ ಬಾ ನಮೋ ನಮಃ. ಮಂಗಳವಾಗಲಿ ತಮ್ಮ ಕೀಚಕ. ನಮ್ದೊಂದು ಇಟ್ಕೊಳ್ಳಿ. ಕೇಳಿದ್ಯಾ? ಕೇಳಿದ್ಯಾ? ಎಲ್ಲವರು ನಿಮ್ಗೆ ಕೊಡ್ತಾ ಇದ್ದಾರಲ್ಲ, ನಮ್ದೊಂದು ಇಟ್ಕೊಳ್ಳಿ ಎಂದೆ. ಏನನ್ನು? ನಮಸ್ಕಾರ. ಅಕ್ಕ ಕೇಳಿದ್ಯಾ? ನಾ ನಮಸ್ಕಾರ ಮಾಡಿದ್ದೇ ತಡ. ತಮ್ಮ ಬಂದೆ ಕುಳಿರು ಬಾಬಾ. ಮಂಗಳವಾಗಲಿ. ಮಂಗಳವಾಗಲಿ ನಿನಗೆ. ನೋಡ ಮಂಗಳವಾಗಲಿ. ಅವಳು ಯಾವಾಗ ಬಂದಿದ್ದಾಳೆ? ಮಂಗಳ ಯಾವಾಗ ಬಂದಿದ್ದಾಳೆ? ಥೋ, ಮಂಗಳ ಹಾಗಲ್ಲ, ಶುಭವಾಗಲಿ ಅಂತ ಕಲ್ಯಾಣವಾಗಲಿ ಅಂತ. ಹೇಗಾಗಲಿ? ಕಲ್ಯಾಣವಾಗಲಿ ಅಂತ ಅರ್ಥ. ನನಗೆ ಆ ಹೆಸರು ಅವನಿಗೆ ಹೊಸದೇನಾದ್ರೂ ಹೇಳಿದ್ರೆ ಕೂಡಲೇ ಗಲಿಬಿಲಿ ಆಗ್ತದೆ. ತಮ್ಮ ನೀ ತಮ್ಮ ಅಲ್ಲ, ನಮ್ಮ ಭಾಗ್ಯದ ಖಣಿ ನೀನು. ಕೇಳಿದ್ಯೇನೋ? ಕೇಳಿದೆ. ಏನು? ನನಗಾದ ಸಮಸ್ಯೆಯೂ ಅದೇ. ಯಾವುದು ನೀನ್ ಯಾವಾಗ ಒದಾದೆ? ಯಾವುದು ಓದಾದೆ ಅಂದ್ರೆ? ನಿಮ್ಮ ಅಕ್ಕ ಹೇಳಿದಲ್ಲ, ತಮ್ಮ ನೀನು ಕೇವಲ ತಮ್ಮ ಅಲ್ಲ, ಹಾ. ನಮ್ಮ ಬಾಗಿಲ ಕಿಣಿ. ಬಾಗ್ಲಿಕ್ಕೆ ಬಾಗಿಲ ಕಿಣಿ, ಭಾಗ್ಯದ ಖಣಿ. ಮತ್ಸ್ಯನಗರದ ಭಾಗ್ಯದ ಕಣಿ. ನಮ್ಮೆಲ್ಲರ ಆಧಾರ ಸ್ತಂಭ ನೀನು. ನಿಜವಾಗಿ ಹೌದು.
ಅವನೇ. ನಿನ್ನ ಆಗಮನ ಎಷ್ಟೊತ್ತಿ ಆದಿತ್ಯ ನಿನ್ನ ನಿರೀಕ್ಷೆ ನಾನು ಇದ್ದವಳು. ಹ್ಮ್ ಯುದ್ಧಕ್ಕೆ ಹೋದ ಆ ಕ್ಷಣದಿಂದ ಈ ಕ್ಷಣದವರೆಗೂ ನನ್ನ ತಮ್ಮ ಹೀಗೆ ಬಂದಾನು ಹಾಗೆ ಬಂದಾನು ಅಂತ ದಾರಿಯನ್ನು ಕಾಯ್ತಾ ಇದ್ದವಳು ನಾನು. ಹಿಂದೆ ಬರ್ತಾನು ಮುಂದೆ ಬರ್ತಾನು ನಿನ್ನದೇ ಮಾತಾಡ್ತಾ ಇದ್ದೆ ನಾನು. ಹೌದಾ ಹೌದು. ಕೇಳಿದ್ಯಾ ಮೇಲೆ ಬರ್ತಾರೋ ಕೆಳಗೆ ಬರ್ತಾರೋ ಹಿಂದೆ ಬರ್ತಾರೋ ಮುಂದೆ ಬರ್ತಾರೋ ಅಂದ್ರೆ ಹಾಗಲ್ಲ, ಮೇಲೆ ಕೆಳಗೆ ಮುಂದೆ ಹಿಂದೆ ಬರುವುದಕ್ಕೆ ಏನು ಅಂತ ಮಾಡಿದ್ದೀನಿ. ಹಾಗಲ್ಲ, ದಿಗ್ವಿಜಯವನ್ನ ಪೂರೈಸಿ ಬಂದ ಉತ್ಸವದಲ್ಲಿ ನಾವು ಯಾವ ದ್ವಾರದಲ್ಲಿ ಬರ್ತೇವೆ ಅಂತ ನಮಗೂ ಗೊತ್ತಾಗ್ಲಿಲ್ಲ, ಅವರಿಗೂ ಗೊತ್ತಾಗ್ಲಿಲ್ಲ. ಹಾ ಹಾ ಹಾಗೆ ಹಾಗೆ ಇಲ್ಲಬಹುದು. ನಿನ್ನ ದಿಗ್ವಿಜಯವಾಕ್ಯವನ್ನು ಕೇಳುವುದಕ್ಕೆ ನನ್ನ ಮೈಯೆಲ್ಲ ಕಿವಿಯಾಗಿದೆ. ಹೇಳು, ಯುದ್ಧ ಹೇಗಾಯ್ತು? ಅಕ್ಕ ಹೇಗಾಯ್ತು? ಅಕ್ಕ ದಿಗ್ವಿಜಯ ಹಾಗಾಯ್ತೇನೋ? ಹೇ ವಿಜಯ, ಓ ಗೆಳೆಯ, ಮಾಡಿದ ನಾನೇ ಹೇಳುವುದು ಸೂಕ್ತ ಅಲ್ಲ. ಹೌದೌದು, ಪ್ರತ್ಯಕ್ಷ ನೋಡಿದವ ನೀನಿದ್ದೀಯಲ್ಲ, ನಿಜ ನಿಜ. ಹೇಗಾಯ್ತು ಅಂತ ನೀನೇ ಹೇಳು. ಕಣ್ಣಿ ಕಟ್ಟುವಾಗ ಹೇಳ್ಬೇಕು. ಕಣ್ಣಿ ಕಟ್ಟುವಾಗ. ಕಣ್ಣಿಗೆ ಕಟ್ಟುವಾಗ. ಅಮ್ಮ, ತಮಗೆ ವಾರ್ತೆಯನ್ನ ಕೇಳುವ ಆಸೆ. ಯಾವ ವಾರ್ತೆ? ದಿಗ್ವಿಜಯದ ವಾರ್ತೆ. ಅಮ್ಮ, ತಮ್ಮಿಂದ ಹೊರಟ ನಾವು ಗಲಾಟದ ಗಲಾಟೆಯನ್ನ ನಿಲ್ಲಿಸಿ ಅಂಗರ ಅಂಗಹೀನ ಮಾಡಿ ಒಂಗರನ್ನ ಕಣ್ಣರಿಸಿ ಗುಜ್ಜರ ಗಜ್ಜನನ್ನ ಮುಗಿಸಿ ಮಾಳವರ ಮೂಳೆಯನ್ನ ಮುರಿದು ತುಂಡು ವರ್ಷವನ್ನೆಲ್ಲ ಬಡದು. ಏಯ್ ಅಪಭ್ರಂಶ, ನೀನು ವಾರ್ತೆ ಹೇಳುವ. ವಾರ್ತೆ ಹೇಳುವುದು ಹೀಗ, ಅದಕ್ಕೆ ಭಾವನೆ ಇರಬಾರ್ದು, ನಿರ್ಭಾವದಲ್ಲಿ ಹೇಳಬೇಕು. 18 ಜನ ಏಕಕಾಲದಲ್ಲಿ ಸತ್ತರು, 28 ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಯಾವ ಭಾವನೆ ಇರಬಾರ್ದು, ಹಾಗೆ ಹೇಳ್ಬೇಕು. ವಾರ್ತೆ ಅಂದ್ರೆ ಹಾಗೆ. ಹೌದೌದು. ಹೋಗಿ ತುಂಡು ವರ್ಷವನ್ನೆಲ್ಲ ಬಡದು ಕಂಬವನ್ನು ಹೋಗಿದು ಪತಾಕಿ ಹಾರಿಸಿದ್ದೇವೆ. ಈ ತಲೆ ಪತಾಕಿ ಹಾರಿಸಿದ್ ಹೀಗೆ ಹೇಳುದು, ಪತಾಕಿ ಹಾರಿಸಿದ್ದೀವಿ. ವಿಜಯದ ಪತಾಕೆ. ಅದಕ್ಕೆ ಭಾವನೆ ಬೇಡ. ಮತ್ತೆ ಭಾವನೆ ಇರಬಾರ್ದು ಅಂತ ತಾವು ಹೇಳಿದೀರಲ್ಲ. ಮತ್ತೆ ಪತಾಕಿಗೆ ಯಾವ ಭಾವ ಇರ್ತದೆ? ಪತಾಕಿ ಹಾರಿಸಿದ್ದೇವೆ. ವಿಜಯದ ಪತಾಕಿಗೆ ಯಾವ ಭಾವವಿಲ್ಲ. ಹೇಳುವವನಿಗೆ ಬೇಕಾ? ಹೇಳುವುದೇ ಬೇಕಾ? ಅಮ್ಮ, ನನ್ನ ಸಾಮರ್ಥ್ಯ ಎಷ್ಟು ಎಂಬುದನ್ನ ಕ್ಷೇತ್ರದಲ್ಲಿ ತೋರಿಸಿದ್ದೇನೆ. ಏನ್ ಮಾಡಿದೀವೋ? ತಡಿ. ಈಗ ನಾನು ಮಾಡಿದ್ದನ್ನು ನೀನು ಹೇಳಿದ್ದಲ್ವಾ? ಹೌದೌದು. ನೀನು ಮಾಡಿದ್ದನ್ನು ನೀನು ಹೇಳುದ? ಮತ್ತೆ ನೀನು ನಾನು ಹೇಳುದು ನೀ ಮಾಡಲ್ಲ ಹೇಳುದು. ನೀವು ಹೇಳಬಾರ್ದು. ನಾನು ಮಾಡಿದ್ದೇನು ಅಂತ ನನಗೆ ಮಾತ್ರ ಗೊತ್ತು. ಕೆಲವೊಮ್ಮೆ ಅವ್ರು ಮಾಡಿದ ಅವರಿಗೆ ಗೊತ್ತಿರುವುದಿಲ್ಲ. ಆ ಮಟ್ಟಿ ನೀನು ಆದಿತ್ತು ನೋಡು. ಅತಿ ಪರಾಕ್ರಮವನ್ನು ತೋರಿಸುವಾಗ ಯಾರಿಗೂ ಗೊತ್ತಿಲ್ಲದೆ ತೋರಿಸಬೇಕಾಗ್ತದೆ. ಅತಿ ಪರಾಕ್ರಮ. ಅಮ್ಮ, ನಾನು ಅನೇಕ ಅರಸು ಮಕ್ಕಳ ಕಾಲುಗಳನ್ನ ಕಡ್ದು ಮಾಡಿಬಿಟ್ಟಿದ್ದೇನೆ. ಕಾಲನ್ನು ಯಾಕೆ ಕಡಿದೆ ನೀನು? ತಲೆ ಕಡಿಬೇಕಿತ್ತು. ಕಾಲು ಕಡಿದ ಮೇಲೆ ನೋಡ್ತೇನೆ, ತಲೆ ಮೊದಲೇ ಯಾರೋ ಕಡಿದಿದ್ರು. ತಲೆ ಕಡಿದವರ ಕಾಲು ಕಡ್ಲಿಕ್ಕೆ ಆ ರೀತಿ ಬಿಟ್ಟು ಮತ್ತೊಂದೇ ಕಾಡ್ಲಿಕ್ಕಿಲ್ಲ. ಅದೇ ಅತಿ ಪರಾಕ್ರಮ ಅಂದ್ರೆ ಅದೇ. ನಾನದೇ ಇವನನ್ನೇ ವಿಚಾರ ಮಾತಾಡ್ತಾ ಇರೋದು. ಹಾ ಅಮ್ಮ, ಅಕ್ಕ ದಿಗ್ವಿಜಯನ ಪೂರೈಸಲಿ ನೀ ಕಡೆಗೆ ಬಂದವನು. ಹಾ ಅಪರೂಪಕ್ಕೆ ಬಂದವ ತಾನೆ. ಹಾಗಾಗಿ ಸಮ್ಮುಖದಲ್ಲಿ ಆಸನ ಉಂಟು. ಹಾ. ಏನು? ಸಮ್ಮುದದಿ ಮಂಡಿಸಿದ ಹೇಳ, ಅದು ಏನು ಮಾಡಿ? ಉಳಿದದ್ದು ಮುಂದಾಯ್ತು, ಹಾಸನ ಹಿಂದಾಯ್ತು. ಆಸನದಲ್ಲೇ ಹೋಗಿ ಕುಳ್ಕೊಳ್ಬೇಕಿತ್ತು. ಏನು ಹಾಸನ? ಅದೇ ಆಸನ ಸ್ವಲ್ಪ ಹಿಂದಾಯ್ತು, ಕುಳಿತದ್ದು ಮುಂದಾಯ್ತು. ಮರ್ಯಾದೆ ಹೋಯ್ತು. ಯಾರು ಹೇಳಿದ್ರು? ಮರ್ಯಾದೆ ಹೋಗ್ಲಿಕ್ಕೆ ಇದ್ರಲ್ವ ಹೋಗುದು. ಹ. ಎಷ್ಟು ಸುಲಭದಲ್ಲಿ ಹೇಳ್ತೀವಿ. ಇಲ್ಲದೆ ಇದ್ದವರು ಇಷ್ಟು ಸುಲಭದಲ್ಲಿ ಒಪ್ಕೊಳ್ಳೋದಿಲ್ಲ. ಅಂದ್ರೆ ನಾನು ಹೇಳಿದ್ದು ಹಾಗಲ್ಲ. ಮರ್ಯಾದೆ ಇಲ್ಲ ಅಂತಲ್ಲ ನಾನು ಹೇಳಿದ್ದೆ. ಹಾ. ನಮಗೆ ಹೋಗುವ ಮರ್ಯಾದೆ ಎನ್ನುವುದು ಪ್ರತ್ಯೇಕ ಇಲ್ಲ, ಎಲ್ಲ ಇರುವುದೇ. ಹೌದೌದು. ಆದ್ರೂ ಯಾರು ಹೊಡೆಯಲಿ, ಯಾರು ಬರೀಲಿ, ಮಾನ ತೆಗೀಲಿ, ಅವನದ್ದು ಹೋಗುವುದು ಅಂತಲೇ ಇಲ್ಲ. ಹೋಗುವ ಮರ್ಯಾದೆ ಇಲ್ಲ ನಮ್ಮಲ್ಲಿ. ಅಷ್ಟು ಗಟ್ಟಿ. ಆದರೂ
ನಿನ್ನದೆಲ್ಲ ಹರ್ನಿಸ್ತಾ ಉಂಟಲ್ಲ, ಮರ್ಯಾದೆ ಹೋಯ್ತು ಅಂತ. ನಾನು ಎಲ್ಲ ಹೋಯ್ತು ಅಲ್ಲೇ ಪಡೆಯುವ. ಇಷ್ಟು ವರ್ಷ ಬದುಕಿದ್ದೆ, ನಾನು ಎಲ್ಲ ಹೋಯ್ತು ಅದು ಪಡೆದೆ. ನಿನ್ನ ಮರ್ಯಾದೆ ಕಳ್ಕೊಂಡಲ್ಲೇ ಸಿಕ್ಕಿದೆ ಹಾಗಾದ್ರೆ. ನಾನು ಕಳ್ಕೊಂಡಲ್ಲಿ ಎಷ್ಟು ತಕೊಂಡಿದ್ದೆಷ್ಟು, ತಕೊಂಡ ಮೇಲೆ ಮತ್ತೆ ಕಳ್ಕೊಂಡಿದ್ದೆಷ್ಟು. ಅದರಲ್ಲೇ ನಮ್ಮ ಆದ್ರೂ ಎಲ್ಲ ಹೋಯ್ತಲ್ಲೇ ಪಡಿತಾನೆ ನೋಡಿ. ನಿನ್ನನ್ನು ಕಂಡಾಗ ಸಂತೋಷದ ಆದಿತ್ಯದಲ್ಲಿ ಕೇಳುವುದನ್ನೇ ಮರೆತು ಬಿಟ್ಟೆ. ಏನಕ್ಕ? ಕುಡಿಯುವುದಕ್ಕೇನು ಬೇಕು? ಏ ವಿಜಯ, ಓ, ಕುಡಿಯುವುದಕ್ಕೇನಾದ್ರೂ ಬೇಕೇನಾ? ಕುಡಿಯುವುದಕ್ಕೆ ಬೇಕಾ? ಈಗ ಬೇಡ, ನಾವು ಬರುವಾಗ ಕುಡ್ಕೊಂಡೇ ಬಂದಿದ್ದೇವೆ. ಈಗ ಬೇಡ. ಬೇಡಕ್ಕ. ತಿನ್ನುವುದಕ್ಕೆ ವಿಜಯ, ಓ, ತಿನ್ನುವುದಕ್ಕಾದ್ರೂ ಏನಾದ್ರೂ ಬೇಕು ಹೇಳು. ಅಮ್ಮ, ನಾವು ಎಲ್ಲಿ ಕುಡಿತೇವೋ ಒಳ್ಳೆ ತಿಂತೇವೆ. ಒಂದು ಕಡೆ ಈ ತಿನ್ನುವುದಕ್ಕೆ ಈಗ ಬೇಡ. ತಾಂಬೂಲದೇನೋ ತಾಂಬೂಲ ಚರವಣಕ್ಕೆ ವ್ಯವಸ್ಥೆ ಉಂಟಂತೆ, ಅದಾದ್ರೂ ಬೇಕಾ? ತಾಂಬೂಲ ತೆರುವನ ಮಾಡುವ. ಇದು ಮಧು ಉಂಟಾ? ಮಧು. ಹೌದು ಹೌದು, ನಾವು ಯಾವತ್ತೂ ಸಿಹಿ ತಾಂಬೂಲವನ್ನೇ ಸವಿದು ಅನುಭವ. ಮಧು ಉಂಟು, ಮಧು ಇಲ್ಲ. ಅದೇ ಮಧು ಅಂದ್ರೆ ಜೇನು ಉಂಟಾ? ಉಂಟು. ಕೆಲವರ ಮನೆಯಲ್ಲಿ ನಾವು ತಾಂಬೂಲ ಹಾಕಿದ ಮೇಲೆ ಜೇನೆಲ್ಲ ಹೇಳ್ತಾರೆ, ಪಕ್ಕದ ಮನೆ ಹೋಗಿ ಬೇಡದೆ. ಇವನಿಗೆ ಧರ್ಮಕ್ಕೆ ಸಿಕ್ಕಿದ್ರೆ ಮದುವು ಬೇಕು, ಮತ್ತೊಂದು ಬೇಕು. ಹಾಗೆಂತ ಅವನಿಗೂ ಏನು ತಗೊಳ್ಳೋದಿಲ್ಲ. ಈಗ ಇದ್ರು ಈಗ ಬೇಡ, ಮಾತಾಡ್ಲಿಕ್ಕೆ ಹೌದು, ಈಗ ಬೇಡ. ಅಪರೂಪಕ್ಕೆ ಬಂದವನಿಗೆ ಎಷ್ಟೋ ಕಾಲವಾಗಿ ಒಂದು ತಿಂಗಳ ಕಾಲ ಇಲ್ಲಿಯೇ ಏ ವಿಜಯ, ಎಲ್ಲಿಯೋ? ಮತ್ತೆ ಬೇರೆ ಬೇಕಾ? ಬೇರೆ ಬೇಡ, ತಿನ್ನುವುದು ಬೇಡ, ಉಣ್ಣುವುದು ಬೇಡ, ಒಂದು ತಿಂಗಳಿಲ್ಲ ಉಳಿಬೇಕು. ಬೇರೆ ಬೇಡ, ಬೇರೆ ಬೇಡ. ದುರುಣ ಇಂಥ ಗ್ರಜೆಯ ಕೆಲದಲ್ಲಿ ಇಂಥ ಗ್ರಜೆಯ ಕೆಲದಲ್ಲಿ ಇಂಥ ಗ್ರಜೆಯ ಕೆಲದಲ್ಲಿ ಸುರುಚಿರಾಸನ ಇಂದ್ರಜಯ ಕೆಲದಲ್ಲಿ ಸುರುಚಿರಾಸನಯ ಅಗ್ರಜಯ ಕೆಲದಲ್ಲಿ ಸುರುಚಿರಾಸನಯೇ ಧರಿಸಿ ನೋಡಿದನು ಕುಳಿತು ಧರಿಸಿ ನೋಡಿದನು 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 ಅಬಲವರವನು ಬಳಿಕ ಅಬಲವರವನು ಬಳಿಕ ಅರಸಜ್ಞಾನ ಮತ ಸರತೊಳಿಪ ಶಿಖಾಮಣಿಯವಲ್ ಮೆರವ 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 ದೃಪದೋತ್ಪಜ ಕಾಣುತ್ತೆಂದ
ಸತಿಯೋ ಇವಳ್ಯಾವ ಲೋಕದ ಸತಿಯೋ ಇವಳ್ಯಾವ ಲೋಕದ ಸತಿಯೋ ಇವಳ್ಯಾವ ಲೋಕದ ಸತಿಯೋ ಯಾವ ಲೋಕದ ಸತಿಯೋ ಯಾವ ಲೋಕದ ಸತಿಯೋ 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 ಮತ್ತಿ ಯುವತಿಯ ಪಡೆದವಳ್ ಯುವತಿಯೋ ಮತ್ತಿ ಯುವತಿಯ ಪಡೆದವಳ್ ಪುಣ್ಯವತಿಯೋ ಪುಣ್ಯವತಿಯೋ ಇವಳ್ಯಾವ ಲೋಕದ ಸತಿಯೋ ಯಾವ ಲೋಕದ ಸತಿಯೋ ಮತ್ತಿ ಯುವತಿಯ ಪಾಡೆದವಳಿಯೇ ಪುಣ್ಯವತಿಯೋ ಇನ್ನೇನ್ ಪುಣ್ಯವತಿಯೋ ಇವಳ್ಯಾವ ಲೋಕದ ಸತಿಯೋ ಮತ್ತೆ ಯುವತಿಯ ಪಾಡೆದವಳಿಯೇ ಪುಣ್ಯವತಿಯೋ ಏ ವಿಜಯ ಗೆಳೆಯ ವಿಜಯ ಗೆಳೆಯ ಏ ವಿಜಯ ಗೆಳೆಯ ವಿಜಯ ಗೆಳೆಯ ಕೈ ನಂದ ಕೈ ಕೈ ನಂದ ವಿಜಯ ಓ ವಿಶ್ರಾಂತಿಯನ್ನು ಹೊಂದುವುದಕ್ಕಾಗಿ ಅಕ್ಕ ಸೂಚನೆಯನ್ನು ಇದ್ದಳು ನಿಜ ಆಸನವನ್ನು ಏರಿ ಏರಿ ಆಧರಿಸಿ ಆಧರಿಸಿ ಅಬಲಾವರವನ್ನು ನೋಡುವುದಕ್ಕೆ ಮುಂದಾದೆ ಹೌದು ವಿಜಯ ಗೆಳೆಯ ವಿಜಯ ರತುನದ ಸರದೊಳಿರ್ಪ ಶಿಖಾಮಣಿಯವಳು ಓಲ್ ಮೆರೆಯುತ್ತಾ ಇದ್ದಾಳೆ ನಿಜ ನಿಜ ಅಕ್ಕನ ಎಡಪಕ್ಕದಲ್ಲಿ ಕುಳಿತವಳು ನೋಡಿದ್ಯಾ ಹೌದು ಬಲಪಕ್ಕದಲ್ಲಿಯೇ ನೋಡ್ತಾ ಇದ್ದೇನೆ ಎಡಪಕ್ಕ ನೋಡಿದ್ಯಾ ಅಂತ ಕೇಳಿದ್ರೆ ಬಲಪಕ್ಕ ನೋಡ್ತಾ ಇದ್ದೀಯ ನೀನ್ ಹೇಳಿದ್ದು ನನ್ನ ಎಡಪಕ್ಕ ಅಲ್ವಾ ಅಲ್ವಾ ಓ ಅಕ್ಕನ ಎಡಪಕ್ಕ ಹೌದು ಯಾವ ಲೋಕದವಳು ಆಗಿರ್ಬೋದು ಆಹಾ ಹೇ ಗೆಳೆಯ ಮಾತ್ರ ಅಲ್ಲ ಇವಳೇ ಇಷ್ಟು ಚಂದ ಅಂತ ಆದ್ರೆ ಇವಳ ಅಜ್ಜಿ ಇನ್ನೆಷ್ಟು ಚಂದವೋ ಏನೋ ಏನೋ ಮುಖದವನೇ ಏನಾಯ್ತು ಅಜ್ಜಿ ಅಂದ್ರೆ ಥು. ಹಾಗೆಲ್ಲ ನಾನು ಹೇಳಿದ್ದೆ ಹ, ಅಂದ್ರೆ ಚಂದದ ತಂದೆ ತಾಯಿಯರಿಗೆ ಹ, ಚಂದದ ಮಗು ಒಂದು ಹುಟ್ಟುತ್ತದೆ ಅಂತ ಹ. ಹಾಗೆ ಇವಳೇ ಎಷ್ಟು ಚಂದ ಇರುವಾಗ ಇವಳ ಹಿಂದಿನವರು ಆ ಅಜ್ಜಿ ಅಜ್ಜ ಅಮ್ಮ ಎಷ್ಟು ಚಂದ ಇದ್ರು ಇವಳು ಪೆತ್ತವಳು ಏನು ಪುಣ್ಯವತಿಯೋ ಹೌದು ಗೆಳೆಯ ಇವಳನ್ನ ಹಡದಿದ್ದಾಳಲ್ಲ ಅಯ್ಯಯ್ಯೋ ಇವಳ ಅಮ್ಮನ ಹೊಟ್ಟೆ ಇನ್ನೆಷ್ಟು ದೊಡ್ಡದು ಗೆಳೆಯ ಏನಾಯ್ತು ದರಿದ್ರ ಬೆಟ್ಟವನೇ ಎಂತಾಯ್ತು ಅಮ್ಮನ ಹೊಟ್ಟೆ ಮೇಲೆ ಪುಣ್ಯ ಹಾಕ್ತೀಯ ಅಂದ್ರೆ ಅಯ್ಯ ಕಣ್ಣಾಕಿದ್ದಲ್ಲ ಹ, ಯೋಚಿಸಿತ್ತು ಯಾಕೆ ಇವಳನ್ನ ಹಡದಿದ್ದಾಳಲ್ಲ ಹಾ ಏನು ಪುಣ್ಯವತಿಯೋ ಅಂದ್ರೆ ಪುಣ್ಯ ಪುಣ್ಯ ಗರ್ಭೆಯೇ ಹೌದವಳು ಅಂದ್ರೆ ಪುಣ್ಯ ಅಂದ್ರೆ ದೊಡ್ಡದಲ್ವೇನ ಹೌದು ಗರ್ಭ ಅಂದ್ರೆ ಹೊಟ್ಟೆ ಹಾ ನಾನು ಹಾಗೆ ಹೇಳಿದ್ದು ಒಂದು ದೊಡ್ಡ ಹೊಟ್ಟೆ ಅಂತ ಪುಣ್ಯ ಅಂದ್ರೆ ದೊಡ್ಡದು ಗರ್ಭ ಅಂದ್ರೆ ಹೊಟ್ಟೆ ಆಯ್ತಪ್ಪ ಪುಣ್ಯಾತ್ಮ ಏನೇ ಇರ್ಲಿ ಇರ್ಲಿ ಇವಳನ್ನು ಯಾರಿಗೂ ಹೋಲಿಸುವುದು ಅಯ್ಯೋ ಆ ರೊಟ್ಟಿಗೆ ಹೋಲಿಸಬಹುದು ರತಿಯ ಸೌಂದರ್ಯ ಒಂದಿರಲು ಸೌಂದರ್ಯದ ಚಿತ್ತೈ ಚಿತ್ತ ಚಿತ್ತೈ ಸಾದಿಂ ತೋದೈ ತೋದಂ ತಳೋಂ ತೈಯನ ಚಿತ್ತ ರತಿಯ ಸೌಂದರ್ಯ ಒಂದಿರಲಿ ರತಿಯ ಸೌಂದರ್ಯ ಅಂತಿರಲಿ 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 ರತಿಯ ಸೌಂದರ್ಯ ಅಂತಿರಲಿ ರತಿಯ ಸೌಂದರ್ಯ ಅಂತಿರಲಿ ಅಂತಿರಲಿ ಸುರಸತಿಯ ರಸೋಬಗುತ್ತ
ಆಚೆಯೋಳಿರಲಿ ಸುರಸದೆಯರ ಸೊಬಗುತ್ತ ಆಚೆಯೋಳಿರಲಿ 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 ಆ ಆ, ಪೃಥ್ವಿಯೋಳ್ ಇನಿತು ರೂಪಿಲ್ಲ ಪೃಥ್ವಿಯೋಳಿನಿತು ರೂಪಿಲ್ಲ 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 ದ್ರುಪದ ಸುತೆಯ ಕಂಡರಿವೆ ದ್ರುಪದ ಸುತೆಯ ಕಂಡರಿವೆ ದ್ರುಪದ ಸುತೆಯ ಕಂಡರಿವೆ ಬರಿವೆ ಈ ಪರಿ ಅಂದವನ್ನು ಇವಳ್ಯಾವ ಲೋಕದ ಸತಿಯೋ ಮತ್ತೆ ಯುವತಿಯ ಪಡೆದವಳಿಗೆ ಪುಣ್ಯವಲಿಯೋ ಗೆಳೆಯ, ರೂಪವನ್ನು ಹೋಲಿಸುವುದಾದ್ರೆ ಹಾ ನಾರಿಯರ ರೂಪ ಹಾ ನಿಜ, ಆ ರತಿಗೆ ಹೌದು. ಅವಳು ಹೆಗ್ಗಣದಂತೆಯೇ ಇದ್ದರು, ಹಾ, ಹೆಣ್ಣಾದಳು ಅಂತಾದರೆ ಹಾ. ರತಿಗೆ ಹೋಲಿಸ್ತಾರೆ. ಆ ರತಿ ಹೆಗ್ಗಣದಂತೆ ಅಂತ ರತಿ ಹೆಗ್ಗಣದಾಗಿದ್ದಾಳೆ ಅಂತಲ್ಲ, ಅವಳು ರೂಪವತಿ. ಹೆತ್ತ ಮಗಳು ಹೆಣ್ಣಾದವಳು ಹೆಗ್ಗಣದಂತಿದ್ದರೂ ಅವಳನ್ನು ಅಯ್ಯೋ ತನ್ನ ಮಗಳು ರತಿ ಆಗಿದ್ದಾಳೆ. ಹಾಗಾಗಿಯೇ ರೂಢಿಯಲ್ಲಿ ಮಾತುಂಟು, ಏನು ಹೆತ್ತವರಿಗೆ ಹೆಗ್ಗಣ ಮುದ್ದು. ಮುದ್ದು. ಹೌದು. ವಿಜಯ, ಓ ಇದು ಹಾಗಲ್ಲ. ಹ, ರತಿಯಾದರೂ ಹ, ಇವಳ ಸೌಂದರ್ಯದ ಸಮ್ಮುಖದಲ್ಲಿ ಹ. ಅವಳು ಮುಖಕ್ಕೆ ಮುಸುಕಾಗಿ ಬದಿ ನಿಂತ್ಕೊಳ್ಬೇಕು ಅಂತಿರಲಿ. ಆದ್ರೆ ಮತ್ತೊಂದು, ಹಾ, ಇವಳು ರತಿಯೇ ಇರಬಹುದೇ? ಅಲ್ವೇ ಅಲ್ಲ, ಹಾ, ರತಿಯ ಮೇಳದಲ್ಲಿರ್ಪ ಕಾಮರು. ಹಾ, ಅವನು ಯಾವ ಮೇಳಕ್ಕೂ ಹೋಗುದಿಲ್ಲ, ರತಿ ಮೇಳದಲ್ಲೇ ಇರ್ತಾನೆ. ಹೌದು. ಇವಳ ಪಕ್ಕಕ್ಕೆ ರತಿ ಇಲ್ಲ, ಮನ್ಮತ ಇಲ್ಲ. ಹಾ, ನಿನ್ನ ಅಕ್ಕ ಇದ್ದಾಳಲ್ಲ ಪಕ್ಕದಲ್ಲಿ, ಹಾಗಾಗಿ ರತಿ ಅಲ್ಲ. ಇವಳು ರತಿ ಅಲ್ಲ. ಆಮೇಲೆ ಹ, ಸುರ ಸುತೇರು ಹ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಘೃತಾಚಿ, ಮಂಜುಘೋಷಿ ಒಬ್ಬರೋ ಇಬ್ಬರೋ ಅಪ್ಸರಾಂಗನೆಯರು, ದೇವಾಂಗನೆಯರು, ಸುರ ಸತಿಯರ ಸೊಬಗು ಆಚೆ ಈಚೆ ತರೋದಲ್ಲ. ಅಲ್ಲ, ಬರುವುದಲ್ಲ, ಅವ್ರು ಬರುವುದಲ್ಲ, ಅವ್ರು ಆಚೆಗೆ ಇರ್ತಾರೆ. ಇಲ್ಲಿ ಬರುವುದೇ ಇಲ್ಲ. ನಿಜ. ಯಾರಿರಬಹುದು? ಯಾರಿರ್ಬೋದು? ಪೃಥ್ವಿಯಲ್ಲಿ ಇಂತಹ ರೂಪವನ್ನು ನಾನು ಈವರೆಗೆ ನೋಡಿ. ನಾನ್ ನೋಡಿದ್ರಲ್ವ ನೀ ನೋಡುದು. ಯಾರಿವಳು 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 ಎಂತದ? ನೆನಪಾಯ್ತು. ಹ? ಅವಳೇ ಇವಳು, ಇವಳೇ ಅವಳು, ಇವಳ ರೂಪದ ಸುತೆ ದ್ರೌಪದಿ.